2024 ಲೋಕಸಭಾ ಚುನಾವಣೆಯ ಫಲಿತಾಂಶ ಇಡೀ ದೇಶಕ್ಕೆ ಒಂದು ಅಚ್ಚರಿಯ ಸಂದೇಶವನ್ನ ನೀಡಿದೆ. ಕಳೆದ 2 ಬಾರಿ ಅತಿದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ಬಿಜೆಪಿಗೆ ಈ ಬಾರಿ ನಿರೀಕ್ಷಿತ ಸ್ಥಾನಗಳು ಸಿಕ್ಕಿಲ್ಲ. ಆದರೆ ಎಲ್ಲರನ್ನ ಕಾಡ್ತಾ ಇರೋ ಅತಿದೊಡ್ಡ ಪ್ರಶ್ನೆ ಇದಲ್ಲ. ಅಸಲಿ ಪ್ರಶ್ನೆ ಇರೋದು ಮುಂದಿನ ಚುನಾವಣೆಯ ಬಗ್ಗೆ. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸದೇ ಇದ್ರೆ ಬಿಜೆಪಿಯ ಕತೆ ಏನು? ಮೋದಿ ಮ್ಯಾಜಿಕ್ ಇಲ್ಲದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲು ಸಾಧ್ಯವೇ? ಪಕ್ಷದ ಮುಂದಿರುವ ಅತಿದೊಡ್ಡ ಸವಾಲುಗಳೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2024 ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಘಟ್ಟವನ್ನ ಸೂಚಿಸುತ್ತವೆ. ಸತತ 10 ವರ್ಷಗಳ ಕಾಲ ಏಕಪಕ್ಷೀಯ ಪ್ರಾಬಲ್ಯವನ್ನ ಹೊಂದಿದ್ದ ಬಿಜೆಪಿ ಈ ಬಾರಿ ಕೇವಲ 240 ಸ್ಥಾನಗಳಿಗೆ ಕುಸಿಯುವ ಮೂಲಕ ಬಹುಮತದ ಕೊರತೆಯನ್ನ ಅನುಭವಿಸಿತು. ಈ ಬೆಳವಣಿಗೆಯು ಕೇವಲ ಸಂಖ್ಯೆಗಳ ಇಳಿಕೆಯಲ್ಲ, ಬದಲಾಗಿ ದೇಶದ ರಾಜಕೀಯ ಧ್ರುವೀಕರಣ ಮತ್ತು ಮತದಾರರ ಆದ್ಯತೆಗಳಲ್ಲಿ ಉಂಟಾದ ಆಳವಾದ ಬದಲಾವಣೆಯ ಪ್ರತಿಬಿಂಬವಾಗಿದೆ. 2024 ಚುನಾವಣೆಯಲ್ಲಿ ಬಿಜೆಪಿಯು 2019ರಲ್ಲಿದ್ದ 303 ಸ್ಥಾನಗಳಿಂದ 240ಕ್ಕೆ ಇಳಿಕೆಯಾಯಿತು. ಇದು ಸುಮಾರು 63 ಸ್ಥಾನಗಳ ನಷ್ಟವನ್ನ ಸೂಚಿಸುತ್ತೆ. ಈ ಕುಸಿತಕ್ಕೆ ಪ್ರಮುಖವಾಗಿ ಹಿಂದಿ ಹೃದಯ ಭಾಗದ ರಾಜ್ಯಗಳಲ್ಲಿ ಉಂಟಾದ ಹಿನ್ನಡೆ ಮತ್ತು ಸಾಮಾಜಿಕ ಸಮೀಕರಣಗಳ ಬದಲಾವಣೆಯೇ ಕಾರಣವಾಗಿದೆ. ವಿಶೇಷವಾಗಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಂತಹ ಪ್ರಬಲ ನೆಲೆಗಳಲ್ಲಿ ಪಕ್ಷವು ಗಣನೀಯವಾಗಿ ಸ್ಥಾನಗಳನ್ನು ಕಳೆದುಕೊಂಡಿತು. ಬಿಜೆಪಿಯ 2024 ಸೋಲಿನ ಅತ್ಯಂತ ಆಘಾತಕಾರಿ ಅಂಶವೇನೆಂದರೆ ಎಸ್ಸಿ ಮತ್ತು ಎಸ್ಟಿ ಮೀಸಲಾದ ಕ್ಷೇತ್ರಗಳಲ್ಲಿ ಪಕ್ಷವು ಅನುಭವಿಸಿದ ನಷ್ಟ. 2019ರಲ್ಲಿ ಒಟ್ಟು 131 ಮೀಸಲು ಕ್ಷೇತ್ರಗಳ ಪೈಕಿ 77 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ ಕೇವಲ 55 ಸ್ಥಾನಗಳಿಗೆ ತೃಪ್ತಿ ಪಡಬೇಕಾಯಿತು. ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಈ ಸಮುದಾಯಗಳು ಬಿಜೆಪಿಯಿಂದ ದೂರ ಸರಿದಿರುವುದು ಕಂಡುಬರುತ್ತೆ. ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷವು ಸಂವಿಧಾನ ಉಳಿಸಿ ಮತ್ತು ಮೀಸಲಾತಿಯನ್ನು ರಕ್ಷಿಸಿ ಎಂಬ ಘೋಷಣೆಗಳ ಮೂಲಕ ದಲಿತ ಮತ್ತು ಆದಿವಾಸಿ ಮತದಾರರಲ್ಲಿ ಭೀತಿಯನ್ನ ಹುಟ್ಟಿಸುವಲ್ಲಿ ಯಶಸ್ವಿಯಾದವು. ಬಿಜೆಪಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದರೆ ಸಂವಿಧಾನವನ್ನ ಬದಲಿಸುತ್ತದೆ ಎಂಬ ಪ್ರಚಾರವು ಮೀಸಲಾತಿ ಪಡೆಯುವ ಸಮುದಾಯಗಳಲ್ಲಿ ತೀವ್ರ ಪ್ರತಿಕ್ರಿಯೆಯನ್ನ ಉಂಟು ಮಾಡಿತು. ಇದು ಬಿಜೆಪಿಯ ಸಾಮಾಜಿಕ ಇಂಜಿನಿಯರಿಂಗ್ ತಂತ್ರಕ್ಕೆ ಅಂದರೆ ರಾಜಕೀಯ ತಂತ್ರಕ್ಕೆ ದೊಡ್ಡ ಹೊಡೆತವನ್ನ ನೀಡಿತು. ಇನ್ನು ಚುನಾವಣಾ ಪ್ರಚಾರದ ಸಮಯದಲ್ಲಿ ರಾಷ್ಟ್ರೀಯ ಭದ್ರತೆ ಮತ್ತು ಸಾಂಸ್ಕೃತಿಕ ವಿಷಯಗಳಿಗಿಂತ ಆರ್ಥಿಕ ಸಂಕಷ್ಟಗಳೇ ಮತದಾರರ ನಿರ್ಧಾರದ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದ್ವು. ನಿರುದ್ಯೋಗ ದರವು 45 ವರ್ಷಗಳಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿರುವುದು ಮತ್ತು ಪದವೀಧರರಲ್ಲಿ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರೋರಲ್ಲೇ 33% ನಿರುದ್ಯೋಗ ಇರುವುದು ಯುವ ಮತದಾರರಲ್ಲಿ ಅಸಮಾಧಾನವನ್ನ ಮೂಡಿಸಿತು. ಇನ್ನು ಬೆಲೆ ಏರಿಕೆಯು ಸಾಮಾನ್ಯ ಜನರ ಜೀವನದ ಮೇಲೆ ತೀವ್ರ ಪರಿಣಾಮವನ್ನ ಬೀರಿದ್ದು 71% ಮತದಾರರು ಬೆಲೆ ಏರಿಕೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಉದ್ಯೋಗಗಳ ಪರೀಕ್ಷೆಗಳ ಪೇಪರ್ ಸೋರಿಕೆಯಾದ ಪ್ರಕರಣಗಳು ಯುವ ಜನತೆಯ ನಂಬಿಕೆಯನ್ನ ಕುಸಿಯುವಂತೆ ಮಾಡಿದ್ವು. ಇನ್ನು ನರೇಂದ್ರ ಮೋದಿಯವರು ಬಿಜೆಪಿಯ ಅತ್ಯಂತ ಜನಪ್ರಿಯ ನಾಯಕ ಮತ್ತು ಅವರ ಹೆಸರಿನಲ್ಲೇ ಪಕ್ಷವು ಕಳೆದ 2 ಚುನಾವಣೆಗಳನ್ನ ಗೆದ್ದಿತ್ತು. ಆದರೆ ಪಕ್ಷದ ಆಂತರಿಕ ನಿಯಮಗಳ ಪ್ರಕಾರ ಅಂದರೆ ಬಿಜೆಪಿಯ ನಿಯಮದ ಪ್ರಕಾರ 75 ವರ್ಷಗಳ ನಂತರ ನಾಯಕರು ಆಕ್ಟಿವ್ ರಾಜಕಾರಣದಿಂದ ನಿವೃತ್ತಿಯನ್ನ ಘೋಷಿಸಬೇಕು ಎಂಬ ಸಂಪ್ರದಾಯವಿರೋದರಿಂದ ಮುಂದಿನ ಚುನಾವಣೆಯಲ್ಲಿ ಮೋದಿ ಇರುವುದಿಲ್ಲ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ತೀವ್ರಗೊಂಡಿವೆ. ಮೋದಿಯ ನಂತರದ ಕಾಲದಲ್ಲಿ ಬಿಜೆಪಿ ಪಕ್ಷವನ್ನ ಮುನ್ನಡೆಸಬಲ್ಲ ಹಲವು ನಾಯಕರು ಮುಂಚೂಣಿಯಲ್ಲಿದ್ದಾರೆ. ಪ್ರತಿಯೊಬ್ಬರು ತಮ್ಮದೇ ಆದ ಶೈಲಿ ಮತ್ತು ಬೆಂಬಲದ ನೆಲೆಯನ್ನ ಹೊಂದಿದ್ದಾರೆ. ಮೊದಲನೇದು ಅಮಿತ್ ಶಾ. ಪಕ್ಷದ ಸಂಘಟನಾ ಚತುರ ಎಂದು ಕರೆಯಲ್ಪಡುವ ಇವರು ಮೋದಿಯವರ ಅತ್ಯಂತ ಆಪ್ತ ಮತ್ತು ಚುನಾವಣಾ ಕಾರ್ಯತಂತ್ರಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಆದರೆ ಇವರು ಸಾರ್ವಜನಿಕವಾಗಿ ಮೋದಿಗಿಂತ ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿದ್ದು ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡುತ್ತಾರೆ. ಇನ್ನು ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿಯವರು ಕಟುವಾದ ಹಿಂದುತ್ವದ ಪ್ರತಿಪಾದಕರು ಮತ್ತು ಯುವ ಸಮುದಾಯದಲ್ಲಿ ಯುವ ಮತದಾರರಲ್ಲಿ ಭಾರಿ ಜನಪ್ರಿಯತೆಯನ್ನ ಹೊಂದಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಇವರ ಬುಲ್ಡೋಜರ್ ನೀತಿಯು ಒಂದು ವರ್ಗದ ಜನರಲ್ಲಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ನಿತೀಶ್ ಗಡ್ಕರಿ. ಅಭಿವೃದ್ಧಿ ಪುರುಷ ಎಂದು ಗುರುತಿಸಲ್ಪಡುವ ಗಡ್ಕರಿಯವರು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಮಾಡಿದ ಕೆಲಸಗಳ ಮೂಲಕ ಎಲ್ಲ ವರ್ಗದ ಜನರನ್ನು ಆಕರ್ಷಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ.
ಪಕ್ಷದ ಹಳೆಯ ಮತ್ತು ಹೊಸ ನಾಯಕರೊಂದಿಗೆ ಉತ್ತಮ ಸಂಬಂಧ ಹೊಂದಿರುವ ಇವರು ಸಂಘಟನೆಯ ಒಮ್ಮತದ ನಾಯಕರಾಗುವ ಸಾಧ್ಯತೆ ಇದೆ. ಮೋದಿ ನಂತರದ ಕಾಲಕ್ಕೆ ಪಕ್ಷವನ್ನು ಸಜ್ಜುಗೊಳಿಸಲು ಬಿಜೆಪಿ ಈಗಾಗಲೇ ಕೆಲವು ಬದಲಾವಣೆಗಳನ್ನು ಪ್ರಾರಂಭಿಸಿದೆ. ನಿತಿನ್ ನಬೀನ್ರಂತಹ ಯುವ ನಾಯಕರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸುವುದು ಒಂದು ಹೊಸ ಪ್ರಮುಖ ಹೆಜ್ಜೆಯಾಗಿದೆ. 1980ರಲ್ಲಿ ಬಿಜೆಪಿ ಸ್ಥಾಪನೆಯಾದ ವರ್ಷವೇ ಜನಿಸಿದ ನಬೀನ್ ಯುವ ಸಮುದಾಯದ ಯುವ ಜನತೆಯ ಆಶೋತ್ತಾರವನ್ನ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಪಕ್ಷ ನಂಬಿದೆ. ಈ ಬದಲಾವಣೆಯು ಪಕ್ಷದಲ್ಲಿ ಹೊಸ ಚೈತನ್ಯವನ್ನು ತುಂಬುವ ಮತ್ತು 2029ರ ವೇಳೆಗೆ ನಾಯಕತ್ವದ ಪೈಪ್ಲೈನ್ ಅನ್ನ ಬಲಪಡಿಸುವ ಉದ್ದೇಶವನ್ನ ಹೊಂದಿದೆ. ಇನ್ನು ಮೋದಿ ಇಲ್ಲದ ಕಾಲದಲ್ಲಿ ಬಿಜೆಪಿ ಚುನಾವಣೆಗಳನ್ನ ಗೆಲ್ಲಬೇಕಾದ್ರೆ ಸಂಘದ ಶಿಸ್ತು ಮತ್ತು ಕಾರ್ಯಕರ್ತರ ಬಲ ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಪಕ್ಷವು ಕೆಲವು ಕ್ರಮಗಳನ್ನು ಕೈಗೊಳ್ಳುವ ನಿರೀಕ್ಷೆ ಇದೆ. ಮೊದಲನೇದು ಕಾರ್ಯಕರ್ತರೊಂದಿಗೆ ಮರುಸಂಪರ್ಕ. ಸೋಷಿಯಲ್ ಮೀಡಿಯಾಗಳ ಬಬಲ್ನಿಂದ ಹೊರಬಂದು ತೆಳಮಟ್ಟದ ನೆಲಮಟ್ಟದ ಕಾರ್ಯಕರ್ತರೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕವನ್ನ ಸಾಧಿಸುವುದು ಬಹಳ ಮುಖ್ಯವಾಗುತ್ತೆ. ಎರಡನೆಯದು ನಾಯಕರ ಸುಲಭ ಲಭ್ಯತೆ. ಶಾಸಕರು ಮತ್ತು ಸಂಸದರು ಜನರಿಗೆ ಮತ್ತು ಕಾರ್ಯಕರ್ತರಿಗೆ ಸುಲಭವಾಗಿ ಸಿಗುವಂತೆ ಮಾಡುವುದು. ಇದು ಮತದಾರರಲ್ಲಿ ಉಂಟಾಗುವ ಅಸಮಾಧಾನವನ್ನ ಕಡಿಮೆ ಮಾಡುತ್ತೆ. ಇನ್ನು ಮೂರನೆಯದ್ದು ಸಿದ್ಧಾಂತಕ್ಕೆ ಒತ್ತು. ಕಾಂಗ್ರೆಸ್ ಮತ್ತು ಇತರ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಬಂದ ನಾಯಕರಿಗೆ ಹೆಚ್ಚು ಆದ್ಯತೆ ನೀಡುವ ಬದಲು ಪಕ್ಷದ ಮೂಲ ಸಿದ್ಧಾಂತಕ್ಕೆ ಬದ್ಧರಾಗಿರುವ ಹಳೆಯ ಮತ್ತು ಬಿಜೆಪಿಯ ಕಾರ್ಯಕರ್ತರನ್ನೇ ಬೆಳೆಸಬೇಕಾಗುತ್ತೆ. ಆರ್ಎಸ್ಎಸ್ ಮತ್ತು ಬಿಜೆಪಿಯ ಈ ಜಂಟಿ ಕಾರ್ಯತಂತ್ರವು ಸಾಂಸ್ಕೃತಿಕ ರಾಷ್ಟ್ರೀಯ ಬೇರುಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಮತ್ತು ಮೋದಿಯವರ ವೈಯಕ್ತಿಕ ಪ್ರಭಾವದ ಅನುಪಸ್ಥಿತಿಯಲ್ಲಿಯೂ ಮತದಾರರನ್ನು ಸೆಳೆಯಲು ಸಹಾಯ ಮಾಡುತ್ತೆ. ಇನ್ನು ಮೋದಿ ಇಲ್ಲದ ಬಿಜೆಪಿ ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕಾದ್ರೆ ಕೇವಲ ಸಿದ್ಧಾಂತದ ಮೇಲೆ ಅವಲಂಬಿತವಾಗಿರದೆ ತಂತ್ರಜ್ಞಾನ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೇಲೆ ಹೊಸ ಮಾದರಿಯನ್ನ ಅಳವಡಿಸಿಕೊಳ್ಳಬೇಕಾಗುತ್ತೆ. ವಿರೋಧ ಪಕ್ಷಗಳ ಜಾತಿ ಗಣತಿಯ ಅಸ್ತ್ರವನ್ನ ಎದುರಿಸಲು ಪ್ರಧಾನಿ ಮೋದಿ 4 ಹೊಸ ಜಾತಿಗಳ ಪರಿಕಲ್ಪನೆಯನ್ನ ಮುಂದಿಟ್ಟಿದ್ದಾರೆ. ಮಹಿಳೆಯರು, ಬಡವರು, ಯುವಕರು ಮತ್ತು ರೈತರು ಈ ವರ್ಗಗಳನ್ನು ಗುರಿಯಾಗಿಸಿಕೊಂಡು ಕಲ್ಯಾಣ ಯೋಜನೆಗಳನ್ನು ರೂಪಿಸುವುದು ಬಿಜೆಪಿಯ ಪ್ರಮುಖ ಕಾರ್ಯತಂತ್ರವಾಗಿದೆ. ಮಹಿಳಾ ಸಬಲೀಕರಣ, ಉಜ್ವಲ ಯೋಜನೆ, ಆವಾಸ್ ಯೋಜನೆ ಮತ್ತು ನೇರ ನಗದು ವರ್ಗಾವಣೆಗಳ ಮೂಲಕ ಮಹಿಳಾ ಮತದಾರರನ್ನು ಪಕ್ಷದ ಕಡೆಗೆ ಸೆಳೆಯುವುದು. ಬಡತನ ನಿರ್ಮೂಲನೆ. ಬಡತನವನ್ನು ಒಂದು ಜಾತಿಯಾಗಿ ಪರಿಗಣಿಸಿ ಅವರಿಗೆ ಆರ್ಥಿಕ ನೆರವು ನೀಡುವುದು. ಯುವಜನತೆ ಮತ್ತು ಉದ್ಯೋಗ, ಕೌಶಲ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ವಲಯಗಳಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವ ಮೂಲಕ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು. ಈ ಕಾರ್ಯತಂತ್ರವು ಸಾಂಪ್ರದಾಯಿಕ ಜಾತಿ ರಾಜಕಾರಣವನ್ನು ಮೀರಿ ಆರ್ಥಿಕ ಸಬಲೀಕರಣದ ಆಧಾರದ ಮೇಲೆ ಹೊಸ ಮತ ಬ್ಯಾಂಕ್ ಅನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಸವಾಲುಗಳು ಎದುರಾಗುವುದಂತೂ ಪಕ್ಕ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್